ಕಟಿಂಗ್ ಮಾಡ್ತಾ ಇದ್ದೀನಿ ಗಾಯ್ಸ್. ನನ್ನ ಮಗನಿಗೆ ಪಾದ ಸೇವೆ ಮಾಡ್ತಾ ಇದ್ದೀನಿ ಗಾಯ್ಸ್. ನನ್ನ ಮಗನ ಕಾಲು ಒತ್ತುತ್ತಾ ಇದ್ದೀನಿ ಗಾಯ್ಸ್. ನೋಡಿ ಗಾಯ್ಸ್, ಓದ್ತಾ ಇದ್ದಾನೆ ಗಾಯ್ಸ್, ಓದಿ ದಬಾಗ್ತಾ ಇದ್ದಾನೆ ಗಾಯ್ಸ್. ನಾನಿಲ್ಲಿ ಪಾದ ಸೇವೆ ಮಾಡ್ತಾ ಇದ್ದೀನಿ ಗಾಯ್ಸ್. ನೋಡಿ ಗಾಯ್ಸ್, ಕಾಲು ಒತ್ತುತ್ತಾ ಇದ್ದೀನಿ ಗಾಯ್ಸ್. ಎಷ್ಟು ಕಷ್ಟ ಕೊಡ್ತಾರೆ ಗಾಯ್ಸ್. ಇವತ್ತು ರಾತ್ರಿ ನಾವು ಬಸ್ ಹತ್ತುತ್ತಾ ಇದ್ದೀವಿ ಮಂಗಳೂರಿಗೆ, ಅಪ್ಲಿಕೇಶನ್ ಹಾಕಕ್ಕೆ ಕಾಲೇಜ್ಗೆ. ಇದ್ಯಾವುದೋ ಹೊಸ ಪ್ರತಿಭೆ. ಫಿಲಮ್ ಹೇಗಿತ್ತು ತಾನಿ? ಅಷ್ಟೇ. ಇಂಟ್ರಡ್ಯೂಸಿಂಗ್ ಇವನ ಹೆಸರು ಸ್ಕೂಬಿ. 90s ಅಲ್ಲಿ ನೋಡ್ತಿದ್ವಲ್ಲ ಸ್ಕೂಬಿ ಡೂಬಿಡು, ಅವನೇ ಇವನು. ಒಳ್ಳೆ ಹುಡುಗಾರಿ ನಮ್ಮ ಏರಿಯಲ್ಲಿ. ಯಾರು ಗೊತ್ತಿರೋರು ಗಾಡಿ ಸ್ಟಾರ್ಟ್ ಮಾಡಲಿ ಹತ್ತು ಬಿಡ್ತಾನೆ. ನಾನು ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ನ ಬಾಳ್ಗಷ್ಟು ಬೆಂಕಿ ಹಾಕ. ಡೈಲಿ ಸಾಯಂಕಾಲ ಇಲ್ಲ ನೈಟು ನಾವು ಬ್ಯಾಡ್ಮಿಂಟನ್ ಆಡ್ತೀವಿ. ಇವಾಗ ಬಂದು ಕುತ್ಕೊತಾನೆ. 11:30 ಬಸ್ ಇತ್ತು, 10:30 ಆಯಿತು, ನಾವು ಹೊರಟಿದ್ದೀವಿ. ಯಶವಂತಪುರದ ಹತ್ರ ಗೊರಗುಂಟೆಪಾಳ್ಯ ಬರುತ್ತಲ್ಲ, ಅಲ್ಲಿ ಸ್ಟಾಪ್ ಇದೆ ಬಸ್ಸು. ಯಾವುದೋ ಪ್ರೈವೇಟ್ ಬಸ್ಸು, ಸ್ಲೀಪರ್ ಕೋಚ್ ಬುಕ್ ಮಾಡಿದ್ವಿ. ಫ್ರಂಟ್ ಸೀಟೇನೆ, ಗೊತ್ತಿಲ್ಲ ಏನಾಗುತ್ತೋ. ಎ ಸಿಲಿ ಫಸ್ಟ್ ಟೈಮ್ ಹತ್ತುತ್ತಾ ಇರೋದು ನಾನು. ನನಗೂ ಎ ಸಿಗೂ ದೂರ ವಾಮಿಟಿಂಗ್ ಸೆನ್ಸೇಷನ್ ಆಗುತ್ತೆ ಅನ್ನೋ ಭಯ. ಕರ್ಮಕ್ಕೆ ವಾಮಿಟ್ ಸ್ಟಾಪ್ ಟ್ಯಾಬ್ಲೆಟ್ ತೊಗೊಳ್ಳೋದೇ ಮರ್ತೋಯ್ತು. ಅಲ್ಲೆಲ್ಲೂ ಮೆಡಿಕಲ್ ಸ್ಟೋರ್ಸ್ ಇರಲಿಲ್ಲ. ಕಾಲೇಜ್ಗೆ ಹೋಗ್ಬೇಕಲ್ಲ, ಡೀಸೆಂಟಾಗಿ ಬಿಯರ್ಡ್ ಎಲ್ಲ ಶೇವ್ ಮಾಡಿಸಿದ್ದಾಯಿತು. ಅವನಿಗೂ ನನಗೂ ಬಿಯರ್ಡ್ ಅಂದರೆ ಇಷ್ಟ ಇದೆ, ಕ್ವೈಸ್ ಚೆನ್ನಾಗಿ ಕಾಣಿಸ್ತಾರೆ ಅಂತ. ಬಸ್ ಹೊರಡ್ತು. ಸ್ಟಾರ್ಟಿಂಗಲ್ಲಿ ಕೂತ್ಕೊಂಡು ಏನು ಅನ್ನಿಸ್ತಾ ಇಲ್ಲ. ಲೆಟ್ಸ್ ಸಿ ಮುಂದೆ. ಇವಾಗ ಆಲ್ರೆಡಿ 12 o'clock. ನಿದ್ದೆ ಏನೂ ಬರ್ತಾ ಇಲ್ಲ, ಸುಸ್ತಾಗ್ತಾ ಇದೆ. ಟ್ರೈ ಮಾಡ್ತೀನಿ ನಿದ್ದೆ ಮಾಡೋಕ್ಕೆ. ಗುಡ್ ನೈಟ್. ಎಂಥದ್ದು ಇಲ್ಲ, ಡೋಲೋ 650 ಮಾತ್ರ ಬಿಸಿ ರಾಗಿ ಇಟ್ಟು. ಸಮ್ಮರ್ ಅಂತ ಎ ಸಿ ಬುಕ್ ಮಾಡಿದ್ರೆ ಇದೊಂದು ಕರ್ಮ ಗುರು. ಖರ್ಚಲ್ಲೇ ಇದೆ, ನಂಗೆ ಆಗ್ತಾ ಇಲ್ಲ. ಗಾಡಿ ನಿಲ್ಸೋಕ್ಕಾಗಲ್ಲ, ಇಲ್ಲಿ ಬಿಡ್ತಾ ಇಲ್ಲ. ವರ್ಕೌಟ್ ಅಂತೂ ಇಲ್ಲ ಇವತ್ತು. ಸೊ ಅಟ್ಲೀಸ್ಟ್ ವಾಕಿಂಗ್ 10K ಆದರೂ ಮಾಡಬೇಕು ಗೈಸ್. ಕಾನ್ಸಂಟ್ರೇಷನ್ ಚೇಂಜ್ ಮಾಡೋದಕ್ಕೆ ಮೊಬೈಲ್ದು ವೀಡಿಯೋಸ್ ನೋಡ್ತಾ ಇದ್ದೀನಿ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಇನ್ನೊಂದು ಹಾಫ್ ಆನ್ ಅವರ್ ಇದೆ, ತಲುಪಿಬಿಟ್ರೆ ಸಾಕಪ್ಪ. ಹೋಗಿ ಒಂದು 1 hour ಮ್ಯಾಕ್ಸ್ 2 hours. ಆ್ಯಕ್ಚುಲಿ ನಾನು ಎಲ್ಲೂ ಬುಕ್ ಮಾಡಿಲ್ಲ ಹೋಟೆಲ್ ಇನ್ನೂ. ಅಲ್ಲೇ ನಿಯರ್ ಬೈ ನೋಡಿಕೊಂಡು ಯಾವ್ದಾರು ಒಂದು ಚೆನ್ನಾಗಿದ್ದರೆ, ಡೀಸೆಂಟ್ ಆಗಿದ್ದರೆ ಹೋಗಿ ಸೇರಿಕೊಂಡು ಫಸ್ಟ್ ಹೋಗಿ 1-2 hours ನಿದ್ದೆ ಮಾಡ್ತೀನಿ. ಬಿಕಾಸ್ ಇಡೀ ದಿವಸ ಟ್ರಾವೆಲ್ ಮಾಡಬೇಕು. ಆ್ಯಂಡ್ ಕಟೀಲು, ಉಡುಪಿ ಶ್ರೀಕೃಷ್ಣ, ಮಂಗಳಾದೇವಿ, ಹಾಗೆ ಪಬ್ಬಾಸ್ಗೆ ಹೋಗಬೇಕು ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾಯಿದ್ದೀನಿ. ನೋಡೋಣ ಯಾವ್ದಾಗುತ್ತೆ ಅಂತ. ಫಸ್ಟ್ ಇದೆಲ್ಲದಕ್ಕಿಂತ ಮೇಯ್ನ್ ನಾನು ಹಾಸ್ಟೆಲ್ಗೆ ಹೋಗಿ ಅಡ್ಮಿಷನ್ ಮಾಡಿ ಒಂದು ಸೆಟಲ್ ಮಾಡಬೇಕು. ಆ್ಯಕ್ಚುಲಿ ನಾನು ವಾಮಿಟ್ ಮಾಡಾದ್ಮೇಲೆ ಐ ಥಿಂಕ್ ದ ಟೈಮ್ ಇಸ್ ನಾವು 5:15. ವಾಮಿಟ್ ಆಗ್ತಾ ಇದ್ದ ಆದರೂ ಅದರದ್ದು ಸೆನ್ಸೇಷನ್ ಇನ್ನು ಅದು ಮಾಡಿದ್ರೆ ಕ್ಲಿಯರ್ ಆಗುತ್ತೆ ಅಂತ ಇದೆ. ಮಾಡಾದ್ಮೇಲೆ ಇನ್ನೂ ಜಾಸ್ತಿನೇ ಇದೆ. ಆವಾಗ ನೆಮ್ಮದಿಯಾಗಿ ಎಲ್ಲ ಕಡೆ ಹೋಗೋದು. ತಲೆ ಸುತ್ತಿದೆ ಗಾಯ್ಸ್. ರಾತ್ರಿ not even a second I slept. ಆಲ್ರೆಡಿ
ಆಲ್ರೆಡಿ ಮಾಡಿದಾಯಿತು ಒಂದ್ಸಲಿ. ನಿಜವಾಗ್ಲೂ ಹೇಳ್ತೀನಿ, ಲಿಟ್ರಲಿ ನನಗೆ ಮೋಷನ್ ಸಿಕ್ನೆಸ್ ಇದೆ. ಆ್ಯಂಡ್ ಇಲ್ಲಿ ಯಾರೋ ಒಬ್ಬ ರೌಡಿಸಮ್ ಮಾಡಿಕೊಂಡು ಜಗಳ ಮಾಡಿಕೊಂಡು ಶೋ ಯು ವೇಟ್. ಇವರು ಕುಡಿದುಬಿಟ್ಟಿದ್ದಾರೆ ಆಯಿತಾ. ಈ ಕಡೆ ನಾನು ರೈಟ್ ಸೈಡಲ್ಲಿರೋವಂಥ ಡಬಲ್ ಸೀಟ್ ತೊಗೊಂಡಿದ್ವಿ, ಸ್ಲೀಪರ್ ಕೋಚು. ಲೆಫ್ಟ್ ಸೈಡಲ್ಲಿರೋ ಸಿಂಗಲ್ ಸೀಟ್ ಇವ್ರು ತೊಗೊಂಡಿದ್ದಾರೆ. ಬಂದು ಅಲ್ಲಿ ಮಲಗಿದ್ರು. ಓಕೆ ಫೈನ್. ನಾನು ಬಂದಾಗಲೇ ಒಂದು ಸ್ಮೆಲ್ ಬಂದುಬಿಡ್ತು, ನಂದು ನಾಯಿ ಮೂಗು. ಸೊ ನಾನು ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಬಟ್ ಇಟ್ಸ್ ಓಕೆ ಫೈನ್ ಅಂದ್ಬಿಟ್ಟು ನನ್ನ ಕಾನ್ಸಂಟ್ರೇಷನ್ ಎಲ್ಲ ನನಗೆ ಯಾವಾಗ ವಾಮಿಟ್ ಆಗುತ್ತೆ, ಎ ಸಿ ಬಸ್ ಬೇರೆ, ಹಾಗೆ ಹೀಗೆ ಅಂದ್ಕೊಂಡೇ ಇದ್ದೆ. ಡ್ರೈವರ್ ಪಕ್ಕದ ಸೀಟಲ್ಲಿ ಕುತ್ಕೊಂಡು ಗೂಂಡಾಗಿರಿ ಮಾಡ್ತಾಯಿದ್ದಾನೆ. ಅವ್ರು ಡ್ರೈವರ್ಗೆ ಎಷ್ಟು ತೊಂದರೆ ಮಾಡ್ತಾಯಿದ್ದಾನೆ. ಓಡಿಸೋವಾಗ ಕಾನ್ಸಂಟ್ರೇಷನ್ ಮಾಡೋದಕ್ಕಾಗೋದಿಲ್ಲ. ಕೆಟ್ಟ ಮಾತಲ್ಲಿ ಬೇರೆ ಬೈತಾ ಇದ್ದಾನೆ ಕುಡಿದ್ಬಿಟ್ಟು. ಜೋರಾಗಿ ಏನು ಕಿರಿಸ್ತಾ ಇಲ್ಲ, ಅದು ಮಾಡ್ಬಿಡ್ತೀನಿ ಇದು ಮಾಡ್ಬಿಡ್ತೀನಿ, ಕಾಲಲ್ಲಿ ಓದ್ತಾ ಅಂದರೆ ಆಚೆ ಬೀಳ್ತೀಯ, ಇನ್ನು ಕೆಟ್ಟ ಮಾತಲ್ಲೆಲ್ಲ ಅವನು ಮಾತಾಡ್ತಾನೆ ಇದ್ದ. ನೈಟ್ ಡ್ರೈವರ್ಸ್ ಬೇರೆ ಪಾಪ ಅವ್ರಿಗೆ ನಿದ್ದೆ ಬೇರೆ ಬರ್ತಿರುತ್ತೆ. ಅಂಥದ್ರಲ್ಲಿ ಇವ್ರುಗಳ ಥರ ಕಾಟಗಳು ಕೊಟ್ಟರೆ ಆಮೇಲೆ ಇವ್ರುಗಳ ಜಗಳದಲ್ಲಿ ನಾವುಗಳೆಲ್ಲ ಏನೋ ಒಂದು ಆಗಬೇಕಾಗತ್ತೆ ಅಂದ್ಬಿಟ್ಟು, ಮಗು ಬೇರೆ ನನ್ನ ಪಕ್ಕದಲ್ಲಿತ್ತು ಅಂತ ಭಯಕ್ಕೆ ನಾನೇ ಧೈರ್ಯವಾಗಿ ಕಿರಿಸ್ದೆ ಆ ಅಪ್ಪನ ಮೇಲೆ. ಏನು ನಿಮ್ಗೇನು ಬುದ್ಧಿ ಇಲ್ವಾ? ಮಕ್ಕಳು ಮರಿ ಫ್ಯಾಮಿಲಿ ಹೆಂಗಸರೆಲ್ಲ ಕೂತಿದ್ದಾರೆ ಇಲ್ಲಿ, ನೀವೇನು ಆಟ ಆಡ್ತಾಯಿದ್ದೀರಾ? ಕುಡ್ಕೊಂಬಂದಿಲ್ಲಿ ಬಂದಿಲ್ಲಿ ಹಿಂದೆಗಡೆ ಮಲ್ಕೊಂಡ್ರೆ ಸರಿ, ಅಲ್ಲಿಗೋಗಿ ಅವ್ರಿಗೆ ಏನಕ್ಕೆ ತೊಂದರೆ ಕೊಡ್ತೀರಾ? ಕುತ್ಕೊಂಡ್ರೆ ಸರಿಗೆ ಕರೆಕ್ಟಾಗಿ ಕುತ್ಕೊಳ್ಳಿ, ಇಲ್ಲ ಅಂತಂದರೆ ಏನು ಇದು ಮಾಡೋಕ್ಕೆ ಹೋಗ್ಬೇಡಿ, ತೊಂದರೆ ಕೊಡಬೇಡಿ ಅಂತೆಲ್ಲ ಹಾಗೆ ಹೇಗೆ ಅಂತ ಬೈದೆ. ಆಮೇಲೆ ಸೈಲೆಂಟ್ ಆದ. ಅದೆಲ್ಲೋ ನನಗೆ ವಾಮಿಟಿಂಗ್ ಆಯ್ತಲ್ಲ, ಅಲ್ಲಿ 5:30ಗೆ ನಿಲ್ಲಿಸಿದ್ರು, ಅಲ್ಲಿ ನನ್ನ ಗುರಾಯಿಸ್ಕೊಂಡು ಹೋಗ್ತಿದ್ದೆ. ಹೋಗು ಅಂದ್ಕೊಂಡು ನಾನು ತಲೆನೇ ಕೆಡಿಸ್ಕೊಳ್ಳಿಲ್ಲ. ಆಮೇಲೆ ಡ್ರೈವರ್ ಹತ್ರ ಎಲ್ಲ ಮಾತಾಡಿದೆ. ಪ್ಲಸ್ ಕ್ಲೀನರು ಇದ್ದರು, ಅವರು ಹೇಳಿದ್ರು ತುಂಬ ಕಂಪ್ಲೇಂಟು, ನನಗೆ ವಾರ್ನಿಂಗ್ ಮಾಡ್ತಾರೆ ನೋಡಿ, ಹಿಂಗೆ ಮಾಡ್ತೀನಿ ಹಂಗೆ ಮಾಡ್ತೀನಿ ಅಂತ. ಸೊ ಮೇಯ್ನ್ ಯಾರು ಈ ಬಸ್ ಓನರ್ ಇದ್ದಾರೆ ಅವ್ರು ಕಂಪ್ಲೇಂಟ್ ಮಾಡಿದ್ರಂತೆ. ಅವ್ರು ಬಂದಿದ್ರಲ್ಲಿ ಅದು ಎಕ್ಸ್ಟ್ರಾ ಏನಾರು ಮಾಡಿದ್ರೆ ಇನ್ಮೇಲೆ ನಾನು ಇಳಿಸ್ತೀನಿ ಅಂತ ಹೇಳಿದ್ರು. ಸೊ ಡ್ರೈವರ್ ಚೇಂಜ್ ಆದರೂ ಓನರೇ ಬಂದು ಓಡಿಸಿದ್ರು ಆಯಿತಾ. ಸೊ ಬಾಯಿ ಮುಚ್ಕೊಂಡೋಗಿ ಹೋಗಿ ಮಲ್ಕೊಂಡ ಅವನು. ನಿಮಗೆಲ್ಲ ಹೇಳೋದೊಂದೇ, ಯಾರ್ಯಾರು ಕುಡಿತೀರೋ ದಯವಿಟ್ಟು ಕುಡ್ಕೊಂಡು ಬರಬೇಡಿ ಆಯಿತಾ. ಇನ್ನೊಂದು ನ್ಯೂಸೆನ್ಸ್ ಕ್ರಿಯೇಟ್ ಮಾಡಬೇಡಿ ಕುಡಿದ್ರೂ. ಇನ್ನೊಂದು ಬುಕ್ ಮಾಡಿದರೂ ಪರವಾಗಿಲ್ಲ, ನೋಡಿಕೊಂಡು ಅವ್ರು ಒಳ್ಳೆಯವರ ಏನು ಎತ್ತ, ಓಕೆ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಾರಾ ಅಂತೆಲ್ಲ ಫಸ್ಟೇ ಗೊತ್ತಾಗೋದಿಲ್ಲ. ಐ ಅಂಡರ್ಸ್ಟ್ಯಾಂಡ್. ಬಟ್ ಈ ಥರ ಕುಡ್ಕೊಂಡು ಬಂದೆಲ್ಲ ಫ್ಯಾಮಿಲಿ ಜೊತೆ ಎಲ್ಲ ಹಿಂಗೆ ಅಲೋ ಇಲ್ಲ ಅಂತ ಸ್ಟ್ರಿಕ್ಟಾಗಿ ನೀವು ಕಾಲಲ್ಲಾಗಲಿ ಮೆಸೇಜಲ್ಲಾಗಲಿ ಇನ್ಫಾರ್ಮ್ ಮಾಡಿಬಿಡ್ಬೇಕು. 1,500 ರೂಪಾಯಿ ಟಿಕೆಟು ಗೈಸ್. ಹೋಗೋವಾಗ ಈ ಟ್ರಾವೆಲ್ಸಲ್ಲಿ ಬುಕ್ ಮಾಡಿದ್ದೆ. ಇಟ್ ಈಸ್ ನಾಟ್ ಓನ್ಲಿ ದಿಸ್, ಎಲ್ಲ ಬಸ್ಗಳಲ್ಲೂ ಹಂಗಾಗುತ್ತೆ. ನಮಗೆ ಗೊತ್ತಾಗೋದಿಲ್ಲ ಅಷ್ಟೇ ಒಂದೊಂದು. ನಾನು ಮುಂದೆ ಸೀಟಲ್ಲಿರೋದ್ರಿಂದ ನನಗೆ ಗೊತ್ತಾಯಿತು. ಬಟ್ ಬಿ ಕೇರ್ಫುಲ್ ಅಷ್ಟೇ. ನಮ್ಮಲ್ಲಿ ಇಳಿದ್ನಲ್ಲ, ಸೊ ಅದಕ್ಕೆ ಇದು ಟರ್ಮರಿಕ್ದು ತೊಗೊಂಡೆ. ನನಗೆ ತುಂಬ ಇಷ್ಟ. ನಿಮಗೂ ಯಾರ್ಯಾರಿಗೆ ಇಷ್ಟ ಅಂತ ಹೇಳಿ. ಇವಾಗ ಇಳಿತಾ ಇದ್ದೀವಿ. ಹಳ್ಳಿಗೆ ಹೋದರೆ ಹಳ್ಳಿ ಭಾಷೆ ಹೇಗೆ ಬರ್ತದೋ, ಮಂಗಳೂರಿಗೆ ಬಂದರೆ ಮಂಗಳೂರು ಭಾಷೆ ಬರ್ತದಲ್ವಾ. ಸೊ ನಾವು ಇಳಿದಿದ ತಕ್ಷಣ ನಾವು ಮಂಗಳೂರು ಭಾಷೆ ಮಾತಾಡ್ಕೊಂಡು ಹೋಗ್ತಾ ಇದ್ದೆ. ಅಂದರೆ ಮಂಗಳೂರು ಕನ್ನಡ ಮಾತಾಡ್ತಿದ್ದೆ, ಅದಕ್ಕೆ ಮಂಗಳೂರು ಭಾಷೆ ನನಗೆ ಬರೋಲ್ಲ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ನಡೀತಾ ಇದೀವಿ, ರೂಮೇ ಸಿಗ್ತಾ ಇಲ್ಲ. ಇಲ್ಲಿ ನಾನು ರೂಮ್ ಬುಕ್ ಮಾಡಿಲ್ಲ. ಸೊ ಹತ್ತಿರದಲ್ಲೇ ಯಾವುದೋ ರೂಮ್ ಇದೆ ಅಂತ ಚೆಕ್ ಮಾಡೋಣ ಅಂತ ಅಂದ್ಕೊಂಡು ಡೈರೆಕ್ಟಾಗಿ ಬಂದುಬಿಟ್ಟೆ. ಇಲ್ಲಿ ನಡೀತಾನೆ ಇದ್ದೀವಿ, ನಮಗೇನು ಸುಸ್ತಾಗ್ತಿರ್ಲಿಲ್ಲ. ಬಟ್ ನಮ್ಗೆ ಇವಾಗೆಲ್ಲ ವಾಕಿಂಗ್ ಪ್ರಾಕ್ಟೀಸ್ ಆಗೈತಲ್ಲ, ಸೊ ಅದಕ್ಕೆ ನನಗೆ ಈಸಿ ಆಯಿತು. ಪಾಪ ಲಗೇಜ್ ನನ್ನ ಮಗನೇ ಹಾಕ್ಕೊಂಡಿದ್ದು, ಒಂದೇ ಬ್ಯಾಗ್ ತೊಗೊಂಬಂದಿದ್ದು ನಾವು. ಯಾಕೆ ಅಂದರೆ ಇವಾಗ ನೋಡಿ ಹಾಕ್ಕೊಂಡಿರೋ ಬಟ್ಟೆನೇ ನೈಟ್ ಹಾಕ್ಕೊಂಡು ಟ್ರಾವೆಲ್ ಮಾಡ್ಬೋದಲ್ಲ. ಯಾಕಂದರೆ ಸೆಕೆ ಅಂತ ಅಂದ್ಬಿಟ್ಟು ನಾನೊಂದು ಸಿಂಗಲ್ ಪೀಸ್ ಥರ ಹಾಕ್ಕೊಂಬಿಟ್ಟಿದ್ದೆ ಕಾಟನ್ದು. ಹೆವಿ ಸೆಕೆ ಇರುತ್ತೆ ಮಂಗಳೂರಿನಲ್ಲಿ, ಸಖತ್ತಿತ್ತು. ಅವನು ಸ್ಲೀವ್ಲೆಸ್ಸು ಮತ್ತು ಶಾರ್ಟ್ಸ್ ಹಾಕ್ಕೊಂಡಿದ್ದ. ಹಾಗೆ ದೇವಸ್ಥಾನಕ್ಕೆಲ್ಲ ಹೋಗಿ ವಿಸಿಟ್ ಮಾಡಬೇಕಲ್ವ, ಅದಕ್ಕೋಸ್ಕರ ಇದೆಲ್ಲ ಬಟ್ಟೆ ಹಾಕೋಕ್ಕಾಗಲ್ಲ ಅಂದ್ಬಿಟ್ಟು ಒಂದು ಚೂಡಿದಾರ್ ಟಾಪ್ ತೊಗೊಂಡಿದ್ದೆ. ಕುರ್ತಾ ಟಾಪ್ ತೊಗೊಂಡಿದ್ದೆ. ಅವನಿಗೂ ಅಷ್ಟೇ ಫಾರ್ಮಲ್ಸ್ ತೊಗೊಂಡಿದ್ದೆ. ಪ್ಲಸ್ ಒಂದು ಟೀ ಶರ್ಟ್ ಪ್ಯಾಂಟ್ ತೊಗೊಂಡಿದ್ದೆ. ಯಾವ್ದು ಕಂಫರ್ಟೇಬಲ್ ಅವನು ಹಾಕ್ಕೊಳ್ತಾನೆ ಅದನ್ನು ಅಂತ. ನಾನು ಯಾವುದೂ ರೂಮ್ ಬುಕ್ ಮಾಡ್ಕೊಂಡು ಬಂದಿಲ್ಲ. ಸೊ ಇಲ್ಲೇ ಮಾಡ್ಕೊಂಡು ಹೋಗೋಣ ಅಂತ ಹತ್ರದಲ್ಲಿ ನಿಯರ್ ಬೈ. ಹತ್ತಿರದಲ್ಲೇ ಯಾವುದೋ ಕಂಫರ್ಟ್ ಸಿಕ್ತು. ಸೊ ಇಟ್ಸ್ ಫೈನ್, ಏನೂ ಮಾಡೋಕ್ಕಾಗಲ್ಲ. 3 hours ಅಂತ ಅಂದ್ಬಿಟ್ಟು ಎ ಸಿದಲ್ಲ, ಫ್ಯಾನ್ ಇದು, ಎ ಸಿ ಇರಲಿಲ್ಲ. ಬಟ್ ಅದೇ 3 hours ಏನಕ್ಕೆ ಅಂತ ಅಂದ್ಕೊಂಡು ಅಷ್ಟೇ, ಏನೇನಿಲ್ಲ. ಸೀದಾ ಬಂದಿದ್ದ ತಕ್ಷಣ ಒಂದು 1/2 hour ಹಂಗೆ ಮಾತಾಡ್ತಾ ನಿದ್ದೆ ಮಾಡಿಬಿಟ್ವಿ.
ಇದೆ ನೋಡಿ ನನ್ನ ಸಿಂಗಲ್ ಪೀಸ್. ಹಾಗೆ ಆಚೆಯಿಂದ ಈ ಥರ ಕಾಣಿಸುತ್ತೆ. ಆ್ಯಂಡ್ ಒಂದೆರಡು ಮೂರು ಫೋಟೋಸ್ ಇಟ್ಕೊಂಡು ಒಂದೆರಡು ವೀಡಿಯೋಸ್ ಇಟ್ಕೊಂಡು ನನ್ನ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರ. ಯಾರೇ ನನ್ನ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ. ವಿದ್ಯಾ VIDYA_ ಶರ್ಮಾ ಆಫಿಷಿಯಲ್ ಅಂತ. ಸ್ನಾನ ಮಾಡೋವಾಗಲೂ ಶೆಕೆ, ಸ್ನಾನ ಮಾಡಿ ಬಂದಮೇಲೂ ಶೆಕೆ, ಮೇಕಪ್ ಹಾಕ್ಕೊಂಡ್ರೂ ಶೆಕೆ. ಇವಾಗ ಅಡ್ಮಿಷನ್ಗೆ ಹೋಗೋಕ್ಕಿಂತ ಮುಂಚೆನೇ ಕದ್ರಿ ದೇವಸ್ಥಾನಕ್ಕೆ ಹೋಗಿ ಮಂಜುನಾಥನ ಆಶೀರ್ವಾದ ನನ್ನ ಮಗನ ಮೇಲೆ ಸದಾ ಇರಲಿ ಅಂತ ಕೇಳ್ಕೊಂಬರೋಣ ಅಂತ ಹೊರಟ್ವಿ. ಇಲ್ಲಿ ರೈಟ್ ಸೈಡ್ ಕಾಣಿಸ್ತಾ ಇದೆಯಲ್ಲ, ಇಲ್ಲಿಂದ ನೀರು ಹರಿಯುತ್ತೆ. ಆ ನೀರನ್ನ ತಮಗೆಯಲ್ಲಿ ತೊಗೊಂಡು ಹೋಗಿ ಅಲ್ಲಿ ಮೇಲ್ಗಡೆ ಮೆಟ್ಲು ಕಾಣಿಸ್ತಿದೆ ನೋಡಿ, ಸ್ಟ್ರೈಟ್ ಹೋದರೆ ಅಲ್ಲಿ ಹೋಗಿ ಲಿಂಗದ ಮೇಲೆ ಹಾಕಿ, ಸೊ ಅಲ್ಲಿ ಅದೊಂದು ಪ್ರೊಸೀಜರ್ ಇದೆ ಇಲ್ಲಿ, ಅದನ್ನು ಮಾಡಿಬಿಟ್ಟು ಬರಬೇಕಾಗತ್ತೆ. ಸೊ ನಾನು ಡೈರೆಕ್ಟಾಗಿ ಲಿಂಗದ ಮೇಲೆ ಯಾವತ್ತೂ ನಾನು ನೀರು ಹಾಕೋದು ಅದೆಲ್ಲ ಮಾಡಿಲ್ಲ. ನಮ್ಮ ದೇವಸ್ಥಾನದಲ್ಲಿ ಬಿಟ್ಟರೆ ಆಚೆ ಕಡೆ ಎಲ್ಲೂ ನಾನು ಮಾಡಿಲ್ಲ. ನನ್ನ ಹಳೆ ಬ್ಲಾಗಲ್ಲಿ ನೀವು ನನ್ನ ದೇವಸ್ಥಾನ ನೋಡ್ಬೋದು. ಈಗ ಅಪ್ರಾಕ್ಸಿಮೇಟ್ 12:30 1 ಗಂಟೆ ಹತ್ರ ಆಗಿತ್ತು. ಎಷ್ಟು ಸೆಕೆ ಇತ್ತು ಗೊತ್ತಾ. ಹೆಂಗೋ ಒಂದು ಸ್ವಲ್ಪ ಕಾಟನ್ ಹಾಕಿದ್ರೂ ನನಗೆ ಸೆಕೆ ತಡೆಯೋಕ್ಕಾಗ್ತಾಯಿಲ್ಲ, ಅಂದರೆ ಅರ್ಥ ಮಾಡ್ಕೊಳ್ಳಿ. ತುಂಬಾ ಸೆಕೆ ಇತ್ತು. ಇನ್ನೇನು ಒಂದು ಸ್ವಲ್ಪ ದಿವಸದಲ್ಲಿ ಒಂದು 15 ಡೇಸಲ್ಲಿ ಮಳೆಗಾಲ ಸ್ಟಾರ್ಟ್ ಆಗಿಬಿಡುತ್ತೆ ಮ್ಯಾಂಗ್ಳೂರಿನಲ್ಲಿ. ಬೆಂಗಳೂರಿನಲ್ಲಿ ಇವಾಗ ಆಲ್ರೆಡಿ ಒಂದು ಸ್ವಲ್ಪ ಬರ್ತಾ ಇದೆ. ಈ ಕಡೆಯಿಂದನೇ ಗರ್ಭಗುಡಿಗೆ ಎಂಟ್ರೆನ್ಸು. ಒಂದು ಸುತ್ತಾಕೊಂಬಂದು ಈ ಕಡೆಗೆ ಬರಬೇಕಾಗತ್ತೆ. ದೇವಸ್ಥಾನದ ಎಂಟ್ರೆನ್ಸ್ ಏನಿದೆ ಗೇಟ್, ಅಲ್ಲಿಂದ ಇದು ರೈಟ್ ಸೈಡಿಗೆ ಇರೋದು ದೇವಸ್ಥಾನ. ಸೊ ಒಂದು ಸುತ್ತಾಕೊಂಡು ಲೆಫ್ಟ್ ಸೈಡಿಂದ ಸುತ್ತಾಕೊಂಡು ಬರಬೇಕಾಗತ್ತೆ. ದೇವರೇ, ನೋಡ್ತಾ ಇರೋ ವೀಕ್ಷಕರಿಗಿರಲಿ, ನೋಡದೇ ಇರೋರಿಗೆ ಪ್ರತಿಯೊಬ್ಬರಿಗೂ ಅಷ್ಟೇ ಸುಖ, ಶಾಂತಿ, ನೆಮ್ಮದಿ ಕೊಟ್ಟು ಆರೋಗ್ಯದಿಂದ ಕಾಪಾಡಪ್ಪ ಅಂತ ಕೇಳ್ಕೊಳ್ತಾ, ನನ್ನ ಫ್ಯಾಮಿಲಿಗೂ ಕೂಡ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯದಿಂದ ಕಾಪಾಡು. ಎಲ್ಲರಿಗೂ ಒಳ್ಳೆಯದಾಗಲಿ. ಮೇನ್ಲಿ ನನ್ನ ಮಗನಿಗೆ ಒಳ್ಳೆ ಬುದ್ಧಿ, ವಿದ್ಯೆ ಹಾಗೂ ಏನೇ ಕಷ್ಟ ಬಂದರೂ ಎದುರಿಸೋವಂಥ ಶಕ್ತಿ ಕೊಡಪ್ಪ ಅಂತ ನಾನು ಕೇಳ್ಕೊಳ್ತಾ, ನಾವು ಆ್ಯಕ್ಚುಲಿ ಎಕ್ಸಿಟ್ ಕಡೆಗೆ ಹೊಟ್ಟೋದ್ವಿ. ಅದಾದಮೇಲೆ ಅನ್ನ ಪ್ರಸಾದ ತಿನ್ಕೊಂಡು ಹೋಗಿ ಅಂತ ಹೇಳಿದ್ರು. ಬಂದು ನೋಡಿದ್ರೆ ತುಂಬ ರಶ್ ಇತ್ತು. ನನಗೆ ಪ್ರಸಾದ ತಿನ್ನಬೇಕು ಅಂತ ತುಂಬಾ ಇಷ್ಟ ಎಲ್ಲ ದೇವಸ್ಥಾನದಲ್ಲೂ. ನಾನು ಹೇಳೋದೇನೆಂದರೆ, ಲೈಫಲ್ಲಿ ಎಲ್ಲರಿಗೂ ಕಷ್ಟ ಅನ್ನೋದು ಬರುತ್ತೆ, ಕೆಟ್ಟ ಟೈಮ್ ಬರುತ್ತೆ, ಕೆಟ್ಟ ಜನಗಳು ಬರ್ತಾರೆ. ಯಾರಿಗೂ ಎದುರುಕೊಳ್ದೇನೆ ಮುನ್ನುಗ್ಕೊಂಡು ಹೋಗೋದಕ್ಕೆ ತುಂಬಾ ಸಮಯ ಬೇಕಾಗುತ್ತೆ. ಸೊ ಹೇಳಿದ ತಕ್ಷಣ ಜನಗಳು ಹೋಗೋದಕ್ಕೆ, ಮುಂದೆ ಮೂವ್ ಆನ್ ಆಗೋದಕ್ಕಂತೂ ತುಂಬಾ ಕಷ್ಟ ಆಗುತ್ತೆ. ಟೇಕ್ ಯುವರ್ ಟೈಮ್ ಅಷ್ಟೇ. ಟೈಮ್ ಹೀಲ್ಸ್ ಅಂತಾರಲ್ಲ ಹಾಗೆ. ಫೋರ್ಸ್ ಮಾಡಬೇಡಿ, ಯಾರೋ ಫೋರ್ಸಿಂದ ನೀವು ಮುಂದೆ ಹೋಗಬೇಡಿ, ಆಯಿತಾ. ಬಟ್ ಆದರೆ ನಾನು ಸಂಪೂರ್ಣವಾಗಿ ಗುಣ ಆಗಿದ್ದೀನಿ ಅಂತಂದರೆ ನೀವು ಕೂಡ ಗುಣ ಆಗ್ತೀರಾ. ಆಚೆ ಬಂದಿದ್ದೆ, ತುಂಬ ದಾಹ ಆಗ್ತಾಯಿತ್ತು ಅಂತ ಅಂದ್ಬಿಟ್ಟು ಅಲ್ಲಿ ಎಳ್ನೀರು ಮಾಡ್ತಿದ್ರು ಅಂತ ಕುಡಿದ್ವಿ. ಹಂಗೆ ನೀರು ಬಾಟ್ಲು ತೊಗೋಬೇಕಾಗಿತ್ತು. ನೋಡಿದ್ರೆ ಎಳ್ನೀರಲ್ಲಿ ನೀರೇ ಜಾಸ್ತಿ ಇರಲಿಲ್ಲ. ಏನೂ ಮಾಡೋಕ್ಕಾಗಲ್ಲ, ಇರೋ ಪರಿಸ್ಥಿತಿಲಿ ಕುಡಿಲೇಬೇಕು ಅಂದ್ಬಿಟ್ಟು ಕುಡಿದ್ವಿ. ವ್ಲಾಗ್ ಮಾಡೋದಕ್ಕೆ ಕಾರಣ ಎಲ್ಲರೂ ಖುಷಿಯಾಗಿರಿ. ಸೈನಿಂಗ್ ಆಫ್. ಸಿ ಯು. ಟೇಕ್ ಕೇರ್. ಬಾಯ್.